ಹಲೋ 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 ನೆಟ್ವರ್ಕ್ ಪ್ರಾಬ್ಲಮ್. ಅಮ್ಮ, ಯಾವುದೋ ಎಮರ್ಜೆನ್ಸಿ ಕಾಲ್ ಬರ್ತಿದೆ. ನೆಟ್ವರ್ಕ್ ಸರಿ ಇಲ್ಲ, ಸಿಗ್ನಲ್ ಸಿಗ್ತಿಲ್ಲ. ಕಾರ್ ಹತ್ರ ಇರ್ತೀನಿ ಬಾ. ಈ ಹುಡುಗನ ಹೆಸರು ಕಿರಣ್ ಅಂತ. ಈ ಹುಡುಗನ ತಂದೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೆಲಸದಲ್ಲಿದ್ದಾರೆ. ತಾಯಿ ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದಾರೆ. ಇನ್ನು ಈ ಹುಡುಗ R4 ಅಂತ ಒಂದು ಫೇಮಸ್ ಕಂಪ್ನಿಲಿ ಕೆಲಸದಲ್ಲಿದ್ದಾನೆ. ತಿಂಗಳಿಗೆ 68,000 ರೂಪಾಯಿ ಸಂಬಳ. ಶಾಮಣ್ಣ, ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇಲ್ಲಿ ಕೆಲಸ ಮಾಡೋ ಹುಡುಗ ಬೇಡ ಅಂತ. ಆ ಗರ್ಭ ಶ್ರೀಮಂತ ಮನೆ ಹುಡುಗನೇ ಬೇಕು. ಕೂತು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇರಬೇಕು. ನನ್ನ ಮಗಳು ಯಾವ ಮನೆ ಸೊಸೆಯಾಗಿ ಹೋಗ್ತಾಳೋ ಅಲ್ಲಿ ಅವಳು ಕೂದಲು ಕೂಡ ಕೊಂಕಬಾರ್ದು ಅಂತ ಮನೆ ಹುಡುಕಿ. ನೀವು ಹೇಳೋದು ಸರಿನೇ. ತುಂಬಾ ಶ್ರೀಮಂತರ ಮನೆ ಹುಡುಗ ಸಿಗೋದು ಕಷ್ಟ ಏನೂ ಅಲ್ಲ ಬಿಡಿ. ಆದ್ರೆ ಅವ್ರು ಪೂರ್ವಾಪರ ವಿಚಾರ ಮಾಡಿದ್ರೆ ಯಾವುದೇ ಹುಡುಗಿನೂ ಅಂತ ಹುಡುಗರನ್ನ ಮದುವೆ ಆಗೋಕ್ಕೆ ಇಷ್ಟಪಡೋದಿಲ್ಲ. ಒಂದು ಮಾತು, ಈಗ ನಾನು ತಂದಿರೋ ಈ ಹುಡುಗರ ಫೋಟೋನ ನಿಮ್ಮ ಮಗಳಿಗೆ ಒಂದ್ಸರಿ ತೋರಿಸಿ. ಅಕಸ್ಮಾತ್ ಇದರಲ್ಲಿ ಒಬ್ಬ ನಿಮ್ಮ ಮಗಳಿಗೆ ಇಷ್ಟ ಆದ್ರೂ ಆಗ್ಬೋದು. ಏನೇ ಆದ್ರೂ ಕಡೆಗೆ ನಿಮ್ಮ ಮಗಳು ಯಾರನ್ನ ಇಷ್ಟಪಡ್ತಾಳೋ ಅವನ ಜೊತೆ ತಾನೇ ಮದುವೆ ಆಗಬೇಕು. ಶಾಮಣ್ಣ, ಮದುವೆ ಅನ್ನೋದು ಮಗಳು ಮಾತ್ರ ಇಷ್ಟಪಡೋದಲ್ಲ. ತಂದೆ ತಾಯಿ ಇಷ್ಟಪಡ್ಬೇಕು, ಬಂಧು ಬಳಗ ಇಷ್ಟಪಡ್ಬೇಕು. ಮಗಳು ಯಾರನ್ನೋ ಇಷ್ಟಪಟ್ಲು ಅನ್ನೋ ಕಾರಣಕ್ಕೆ 3 ಕಾಸ್ಗೂ ಬೆಲೆ ಇಲ್ದೇ ಇರೋವನ ಜೊತೆ ಮದುವೆ ಮಾಡಕ್ಕಾಗಲ್ಲ. ಆಸ್ತಿ ಅಂತಸ್ತು ಮುಖ್ಯ ಶಾಮಣ್ಣ. ಇದನ್ನ ನಾನ್ ನಿಮ್ಗೆ ಹೇಳ್ಕೊಡ್ಬೇಕಾ? ನೋಡಿಮ್ಮ, ಈ ಕಾಲದಲ್ಲಿ ಒಳ್ಳೆಯವ್ರು ಸಿಗ್ತಾರೆ, ಆದ್ರೆ ಅವ್ರ ಹತ್ರ ಆಸ್ತಿ ಇರೋದಿಲ್ಲ. ಕೆಟ್ಟವ್ರು ಸಿಗ್ತಾರೆ, ಅವ್ರ ಹತ್ರ ಆಸ್ತಿನೂ ಇರುತ್ತೆ. ಆದ್ರೆ ಆಸ್ತಿ ಇರೋ ಒಳ್ಳೆಯವ್ರು ಸಿಗೋದು ಬಹಳ ಕಷ್ಟ. ಅಂಥವ್ರನ್ನ ಹುಲ್ಲು ಮೇದೆಯಲ್ಲಿ ಸೂಜಿ ಹುಡುಕ್ದಾಗ ಹುಡುಕ್ಬೇಕು. ಹುಡುಕಿ ಶಾಮಣ್ಣ, ನಿಧಾನ ಆದ್ರೂ ಪರವಾಗಿಲ್ಲ. ನನ್ನ ಮಗಳಿಗೇನು ವಯಸ್ಸಾಗಿಲ್ಲ. ಶ್ರೀಮಂತರ ಮನೆ ಹುಡುಗನ್ನೇ ಹುಡುಕಿ. ತೊಳಿ. ಸರಿ, ನಾನಿನ್ ಬರ್ತೇನೆ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಹೇಳಿಮ್ಮ, ಯಾರ ಹೆಸರಲ್ಲಿ ಪೂಜೆ ಆಗ್ಬೇಕು? ಚಂದನ್ ಹೆಸರಲ್ಲಿ ಪೂಜೆ. ಚಂದನ್ ನಾಮಧೇಯಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯೇಶ್ವರ್ಯ ಅಭಿವೃದ್ಧಿರಸ್ತು ಆತ್ಮಲಿಂಗೇಶ್ವರ ಪ್ರಸಾದ ಸಿದ್ಧಿರಸ್ತು. ಹೇಳಿಮ್ಮ. ನಮ್ಮ ಅಜ್ಜಿ ಹೆಸರಿಗೆ. ಆಯ್ತಮ್ಮ. ದೇವ್ರೆ, ಆದಷ್ಟು ಬೇಗ ನಮ್ಮ ಅಜ್ಜಿಗೆ ಗುಣಪಡಿಸಪ್ಪ. ನಿಂಗೆ ಉರುಳು ಸೇವೆ ಮಾಡ್ತೀನಿ. 7 ದಿನ ಎಳ್ಳಿನ ದೀಪ ಹಚ್ತೀನಿ. ತನ್ನೋ ರುದ್ರ ಪ್ರಚೋದಯಾತ್.
ನಮಸ್ತೆ, ನನ್ನ ಹೆಸರು ಪಾರ್ವತಿ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಅಷ್ಟು ದೂರದಿಂದ ಬಂದಿದ್ದೀರಾ? ಯಾರು ಎಷ್ಟೇ ದೂರದಿಂದ ಬಂದರೂ ನಮ್ಮ ಆತ್ಮಲಿಂಗೇಶ್ವರನ ಆಶೀರ್ವಾದ ಆ ಭಕ್ತರ ಮೇಲೆ ಇದ್ದೇ ಇರುತ್ತೆ. ಹೇಳಮ್ಮ. ನನ್ನನ್ನು ವೆಂಕಟರಮಣ ಶಾಸ್ತ್ರಿಗಳು ಕಳಿಸಿದ್ರು. ಓ, ವೆಂಕಟರಮಣ ಶಾಸ್ತ್ರಿಗಳು ಕಳಿಸಿದ್ರ? ಬಹಳ ದೊಡ್ಡ ವಿದ್ವಾಂಸರು. ಹೇಳಮ್ಮ, ಏನಾಗಬೇಕು? ನನ್ನ ಮಗನ ಜಾತಕ ಫಲದಲ್ಲಿ ಅವನ ಹಿತೈಷಿಗಳಿಂದಾನೇ ಮರಣ ಸೂಚನೆ ಇದೆ ಅಂತ ಇದೆಯಂತೆ. ನಿಮ್ಮ ಹತ್ರ ಅದಕ್ಕೆ ಪರಿಹಾರ ಸೂತ್ರನೂ ಇದೆ ಅಂತ ಅವರೇ ಹೇಳಿದ್ರು. ಅದಕ್ಕೆ ಬಂದೆ ಶಾಸ್ತ್ರಿಗಳೇ. ಒಳ್ಳೆ ಕೆಲಸ ಮಾಡಿದ್ರಮ್ಮ. ಅದಕ್ಕೆ ಪರಿಹಾರ ಮಾತ್ರ ಅಂದರೆ ಗೊಂಬೆ ತೊಟ್ಲು ಪೂಜೆ ಮಾಡಬೇಕು. 21 ದಿನ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು. ಒಂದು ದಿನ ತಪ್ಪಾರ್ದು. ಎಳ್ಳು ದೀಪನೂ ಹಚ್ಚಬೇಕು. ನನಗಿರೋನು ಒಬ್ಬನೇ ಮಗ ಶಾಸ್ತ್ರಿಗಳೇ. ಅವನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಎಷ್ಟು ಕಷ್ಟ ಬೇಕಾದರೂ ಪಡ್ತೀನಿ. ಸರಿ, ನಾನು ಒಂದು ಕಳಶ ಕೊಡ್ತೀನಿ. ಅದನ್ನು ನಾನು ಹೇಳಿದ ಹಾಗೆ ಪೂಜೆ ಮಾಡಿ 21 ದಿನ ಬಿಟ್ಟು ಪುನಃ ಬನ್ನಿ. ಆ ಪಾಪ ಪರಿಹಾರ ಪೂಜೆನ ನಾನು ಮಾಡ್ತೀನಿ. ಸರಿ ಅರ್ಚಕರೇ. ಬಂದೆ ಇರಮ್ಮ. ತಗೊಳ್ಳಿಮ್ಮ ಕಲಶ ಪ್ರಸಾದ. ಶತಮಾನಂ ಭವತಿ ಶತಾಯ ಪುರುಷೇಂದ್ರಿಯಾಯುಶ್ಚೇವೇಂದ್ರಿಯೇ ಪ್ರತಿಷ್ಠತೆ ದೀರ್ಘಮಾಯುಶ್ರೇಯ ಶಾಂತಿ ಪುಷ್ಟಿಸ್ತುಷ್ಟಿಶ್ಚಾಸ್ತು ಸಕಲ ಶ್ರೇಯಭಿವೃದ್ಧಿರಸ್ತು ಆಯುರಾರೋಗ್ಯೈಶ್ವರ್ಯಾಭಿವೃದ್ಧಿರಸ್ತು ಆತ್ಮಲಿಂಗೇಶ್ವರ ಪ್ರಸಾದ ಸಿದ್ಧಿರಸ್ತು. ಬಾರೋ, ಬಂದೆ ನೀನ್ ನಡಿ. ಗಿರಿ, ಬೇಗ ಬಾರೋ, ಹೊತ್ತಾಯ್ತು ಬಾರೋ. ನಾನ್ ಬಂದೆ ನೀನ್ ನಡಿಯಕ್ಕ. ಕಾರ್, ಬ್ಯಾಗ್, ಔಷಧಿ. ಕಾರು, ಬ್ಯಾಗು, ಔಷಧಿ. ಕಾರ್, ಬ್ಯಾಗ್, ಔಷಧಿ. ಔಷಧಿ ಕಾರ್ನಾಗೈತಾ? ಅಕ್ಕ ಏನಾಯ್ತಕ್ಕ? ಇವ್ರಿಗೇನೋ ಆಗ್ಬಿಟ್ಟೈತೆ ಕಣೋ, ಔಷಧಿ ಕಾರ್ನಾಗೈತಂತೆ. ಓ, ನನ್ನ ಹೆಸರು ಬರ್ತಿದ್ನಲ್ಲ, ಆ ಕಾರಣಾಗ ಇವ್ರು ಬಂದಿತ್ತು. ಹೌದಾ? ನೀನು ಇವ್ರ ತಾವನೇ ಇರು, ನಾನು ಬಿರ್ನೆ ಹೋಗಿ ಬರ್ತೀನಿ. ಸರಿ ಅಕ್ಕ. ಏನಾಯ್ತವ? ಹಲೋ. ಹಲೋ ಚಂದು, ಎಲ್ಲಿದ್ಯಾ? ಯಾಕೆ ಯಾಕೆ ಅಂತೆಲ್ಲ ಕೇಳಬೇಡ, ನಾನು ಈಗಲೇ ನೀನು ನೋಡಬೇಕು, ಬೇಗ ಹೇಳು. ನೀ ಕರೆದ ತಕ್ಷಣ ನೀನು ಎದುರುಗಡೆ ಬರೋಕ್ಕೆ ನಾನು ಜಾದೂಗಾರನ? ಯಾಕೆ ಬರೋದಕ್ಕಾಗಲ್ಲ? ಸರಿ, ಇವಾಗ ಎಲ್ಲಿದ್ಯಾ ಹೇಳು. ಸದ್ಯಕ್ಕೆ ನಿನ್ನಿಂದ ದೂರ ಇದ್ದೀನಿ. ಅದೇನೋ ನಿಜಾನೇ, ನನ್ನನ್ನು ಪ್ರೀತಿಸಕ್ಕೆ ಶುರು ಮಾಡ್ದಾಗಿಂದನೂ ನೀನು ದೂರನೇ ಇದೆಯಾ. ಇವಾಗ ಎಲ್ಲಿದ್ಯಾ ಅಂತ ಕೇಳಿದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ತಿದ್ಯಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ ಶ್ರುತಿ? ಅಮ್ಮನ ಜೊತೆ ಇಲ್ಲೇ ಹಳ್ಳಿಗೆ ಬಂದಿದ್ದೆ, ದೇವಸ್ಥಾನಕ್ಕೆ. ಸರಿ ಹೋಯ್ತು, ಅಲ್ಲಿ ನೀನು ನಿಮ್ಮಮ್ಮನ ಸೆರ್ಗಿಡ್ಕೊಂಡು ದೇವಸ್ಥಾನ ಎಲ್ಲ ತಿರುಗಾಡು. ಇಲ್ಲಿ ನಮ್ಮಮ್ಮ ಗಂಡು ನೋಡಿ ಮದುವೆ ಮಾಡ್ತಾರೆ, ಆಮೇಲೆ ನೀನು ಬಂದು ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡು. ಶ್ರುತಿ, ನೀನು ಗಾಬರಿ ಮಾಡ್ಕೊಂಡು ನನಗೂ ಗಾಬರಿ ಬೆಳೆಸ್ಬೇಡ. ನೋಡು, ಏನೇ ಮಾಡಬೇಕು ಅಂದರೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ನಿಮ್ಮಮ್ಮ ಅಷ್ಟು ಸುಲಭವಾಗಿ ನಿನಗೆ ಮದುವೆ ಮಾಡೋಕ್ಕಾಗಲ್ಲ, ಆಯಿತಾ? ನಾನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಮ್ಮಿಬ್ಬರು ವಿಷಯ ಅಮ್ಮನ ಜೊತೆ ಮಾತಾಡ್ತೀನಿ. ಪ್ರಾಮಿಸ್. ಈ ಪ್ರಾಮಿಸ್ ನಂಗೆ 3 ವರ್ಷದಿಂದ ಕೇಳಿ ಕೇಳಿ ಸಾಕಾಗೋಗಿದೆ. ನೋಡು, ನೀನೇ ನಿಮ್ಮ ಮನೆಯವ್ರ ಹತ್ರ ನಮ್ಮ ಪ್ರೀತಿ ವಿಷಯ ಮಾತಾಡ್ತೀಯಾ, ಅಥವಾ ನಾನೇ ಸುನಾಮಿ ಥರ ಬಂದು ಹೇಳ? ನಿನ್ಗೆ ನಾನೇನು ಅಂತ ಚೆನ್ನಾಗಿ ಗೊತ್ತಿರಬೇಕಲ್ಲ. ಒಂದು ಸಲ ನಿರ್ಧಾರ ಮಾಡಿದ್ದನ್ನ 2ನೇ ಸತಿ ನಾನು ಯೋಚನೆ ಮಾಡೋದಿಲ್ಲ. ಶ್ರುತಿ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡ. ಶ್ರುತಿ, 1 ನಿಮಿಷ ಕಾಲ್ ಮಾಡ್ತೀನಿ ಇರು. ಚಂದು, ದಿಸ್ ಇಸ್ ಟೂ ಮಚ್. ಫಸ್ಟು ನಾನು ಏನು ಹೇಳ್ತೇನೋ ಅದನ್ನ ಅರ್ಥ ಮಾಡ್ಕೋ. ಎಲ್ಲಿ ನಮ್ಮಮ್ಮ ನಮ್ಮಿಬ್ಬರನ್ನ ದೂರ ಮಾಡಿ ಬೇರೆಯವ್ರನ್ನ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಭಯ ಪಡ್ಕೊಂಡು ಬೆಂಕಿ ಮೇಲೆ ನಿಂತಾಗ ನಿಂತಿದ್ದೀನಿ.
ನೋಡಿದ್ರೆ ಆಮೇಲೆ ಫೋನ್ ಮಾಡ್ತೀನಿ ಅಂತ್ಯ. ವಾಟ್ ಡು ಯು ಮೀನ್ ಚಂದು? ಶ್ರುತಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಯಾರೋ ಕಾರಿಂದ ಅಮ್ಮನ ಬ್ಯಾಗ್ ಕತ್ಕೊಂಡು ಹೋಗ್ತಾಳೆ. ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಒದ್ದಾಡ್ತಾ ಇದೀನಿ, ನೀನ್ ನೋಡಿದ್ರೆ ಕತೆ ಕಟ್ತಿದ್ಯಾ? ನಾ ಸುಳ್ಳು ಹೇಳ್ತಿಲ್ಲ, ಕತೆನೂ ಕಟ್ತಿಲ್ಲ. ಅಮ್ಮನ ಮೇಲೆ ಆಣೆ. ಚಂದು, ಚಂದು, ಛೆ! ಏನಮ್ಮ ನಿನ್ನ ಹೆಸರು? ಲಕ್ಷ್ಮಿ. ಲಕ್ಷ್ಮಿ ಅಲ್ಲ, ಲಚ್ಚಿ. ಎಲ್ರು ಹಂಗೆಯ ಕರೆಯೋದು. ಎಂಥ ಆಪತ್ತಿನ ಗಳಿಗೆಯಲ್ಲಿ ಬಂದ್ಯಮ್ಮ. ನೀನು ಬರ್ದಿದ್ರೆ ನಾನು ಏನಾಗ್ತಾ ಇದ್ನೋ ಆ ದೇವ್ರಿಗೆ ಗೊತ್ತು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ ಮಗಳೇ. ಹುಷಾರಿಲ್ದಾಗ ಹೀಗೆಲ್ಲ ಒಬ್ಬರೇ ಬರಬಾರ್ದು, ಯಾರನ್ನಾದ್ರೂ ಜೊತೆ ಕರ್ಕೊಂಬರ್ಬೇಕು. ನನ್ನ ಮಗ ನನ್ನ ಜೊತೆ ಬಂದಿದ್ದಾನೆ, ಇಲ್ಲೇ ಎಲ್ಲೋ ಇರಬೇಕು. ಅಯ್ಯೋ ಅಕ್ಕ, ಅಪ್ಪಯ್ಯ ಬರೋ ಹೊತ್ತಾಯ್ತು. ಅಯ್ಯೋ ಹೌದಲ್ಲ, ಬಾ ಹಿಂಗೆ ಹೋಗೋಣ. ಹಿಂಗೆ ಹೋದ್ರೆ ಬಿನ್ನೆ ಹೋಗ್ಬೋದು. ಯಾರ ಹೆತ್ ಮಗಳೋ ಏನೋ, ಎಲ್ಲಿದ್ರು ಸುಖವಾಗಿರಮ್ಮ. ಅಮ್ಮ, ಇಲ್ಲೇ ಕೂತಿದ್ಯಾ? ಒಂದು ಹುಡುಗಿ ನಿನ್ ಬ್ಯಾಗ್ ಕತ್ಕೊಂಡು ಒಳಗೆ ಬಂದ್ಲು, ನೋಡ್ದ ನೀನು? ಇದು ನಿನ್ ಕೈಗೆ ಹೇಗೆ ಬಂತ? ಆ ಹುಡುಗಿ ನನ್ನ ಬ್ಯಾಗನ್ನು ಕದ್ಕೊಂಡು ಹೋಗಕ್ಕೆ ಬಂದಿರಲಿಲ್ಲ ಚಂದು, ನನ್ನ ಜೀವ ಉಳಿಸೋಕೆ ಬಂದ್ಲು. ಏನು ಹೇಳ್ತಾ ಇದೀಯಮ್ಮ? ನನ್ಗೇನು ಅರ್ಥ ಆಗ್ತಿಲ್ಲ. ನಾನು ದೇವಸ್ಥಾನದಿಂದ ಹೊರಗೆ ಬಂದ, ಇದ್ದಕ್ಕಿದ್ದ ಹಾಗೆ ಅಸ್ತಮಾ ಅಟ್ಯಾಕ್ ಆಗೋಯ್ತು. ಪುಣ್ಯಕ್ಕೆ ಪೂಜೆಗೆ ಅಂತ ಬಂದಿದ್ದ ಹುಡುಗಿ ನನ್ನ ಹಿಂದೆನೇ ಇದ್ಲು. ನಾನೇ ಅವಳಿಗೆ ಕಾರಿನಲ್ಲಿರೋ ನನ್ನ ಬ್ಯಾಗಲ್ಲಿ ಔಷಧಿ ಇದೆ ಅಂತ ಹೇಳಿದೆ. ಓಡ್ ಹೋಗಿ ತಂದ್ಕೊಟ್ಲು. ಸ್ಪ್ರೇ ಮಾಡ್ಕೊಂಡ್ಮೇಲೆ ಎಷ್ಟೋ ಕಡಿಮೆ ಆಯಿತು. ಸುಧಾರಿಸ್ಕೊಳ್ತಾ ಇದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ಹೌದಾ? ಛೇ, ಆ ಹುಡುಗಿ ಬಗ್ಗೆ ತುಂಬ ತಪ್ಪಾಗಿ ಯೋಚನೆ ಮಾಡ್ಬಿಟ್ಟೆ. ಅವಳು ಕಾರ್ ಡೋರ್ ತೆಗೆದು ಬ್ಯಾಗ್ ಎತ್ಕೊಂಡು ಓಡ್ ಬಂದಾಗ ಅವಳನ್ನ ಕಳ್ಳಿ ಅಂತ ಅನ್ಕೊಂಬಿಟ್ಟೆ ಅಮ್ಮ. ಅವಳು ನಿನ್ನ ಜೀವ ಉಳ್ಸಕ್ಕೆ ಬಂದೇಳೆ ಅಂತ ನಾ ಅನ್ಕೊಂಡೇ ಇರಲಿಲ್ಲ. ಛೇ, ಆ ಹುಡುಗಿ ಬಗ್ಗೆ ಎಷ್ಟು ಚೀಪಾಗಿ ಥಿಂಕ್ ಮಾಡ್ಬಿಟ್ಟೆ. ಈಗ ಬೇಸರ ಮಾಡ್ಕೊಂಡು ಏನು ಪ್ರಯೋಜನ ಚಂದು? ಎಷ್ಟೋ ಸಲ ನಮ್ಮ ಕಣ್ಮುಂದೇನೆ ನಂಬಕ್ಕಾಗದೇ ಇರುವಂತಹ ಘಟನೆಗಳು ನಡೆದೋಗುತ್ತೆ. ಅದಕ್ಕೆ ದೊಡ್ಡವರು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳಿರೋದು. ಅವಳು ಯಾರು? ಅವಳ ಹೆಸರೇನಾರು ಹೇಳಿದ್ಲಾ? ಯಾವ್ರಂತೆ? ಅವಳ ಹೆಸರು ಲಕ್ಷ್ಮಿ ಅಂತೆ. ಏನೋ ತುಂಬ ಕೆಲಸ ಇದೆ ಅಂತ ಹೊಟ್ಟೋದ್ಲು. ಯಾವ ಪುಣ್ಯಾತ್ಗಿತ್ತಿ ಹೊಟ್ಟೆಲಿ ಹುಟ್ಟಿದ ಮಗಳೋ ಏನೋ. ಹುಟ್ಟಿದ ಮನೇಲಿ ಮೆಟ್ಟಿದ ಮನೇಲಿ ಎಲ್ಲಾದರೂ ಸುಖವಾಗಿರಲಿ. ಈಗಲಾದರೂ ನಂಬ್ತೀಯ ಚಂದು? ನಂಬಿದ ದೇವರು ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ. ನಡಿ. ಮಾವ, ಆಕಾಶ ತಲೆ ಮೇಲೆ ಬಿದ್ದಂಗೆ ಯಾಕೆ ಹಿಂಗೆ ಕುಂತಿದೀಯಾ? ಈಗೇನಾಯ್ತು ಅಂತ? ಇನ್ನು ಏನ್ಲಾಗಬೇಕಾಗದೆ? ಯಾವ ಊರಿಗೆ ಹೋದ್ರು ಆ ರುದ್ರಪ್ಪಂದೇ ಮಾತು. ನನ್ನಿಂದ ಇರೋವೆಲ್ಲ ಇಬ್ಬಂದಿಗಳು. 6 ಕೊಟ್ರು ಅತ್ತೆ ಕಡೆ, 3 ಕೊಟ್ರು ಸೊಸೆ ಕಡೆ ಅಂತಾರಲ್ಲ, ಅಂತ ನನ್ನ ಮಕ್ಕಳು. ಇಂಥವ್ರನ್ನೆಲ್ಲ ಮಾಡಿಕ ನಾನು ಹೆಂಗಲ್ಲ ರಾಜಕೀಯ ಮಾಡೋದು? ಹೆಂಗ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗೋದು ಅಂತೀನಿ? ಏನು ಮಾವ, ಇಷ್ಟು ದಿವಸ ಇಬ್ಬಂದಿಗಳನ್ನ ಕಟ್ಕೊಂಡು ರಾಜಕೀಯ ಮಾಡ್ಲಿಲ್ವಾ?
ಏಗ್ಲಿಲ್ವಾ? ಆ ರುದ್ರಪ್ಪ ನಮ್ಮ ಇಬ್ಬರು ಮೆಂಬರ್ಗಳನ್ನ ಒಳಿಕ್ ಹಾಕೊಂಡ್ರೆ ನಾನು ಅವನ ಕಡೆ 4 ಮೆಂಬರ್ಗಳನ್ನ ಒಳಿಕ್ ಹಾಕತೀನಿ. ನೀನ್ ಯಾಕೆ ಚಿಂತೆ ಮಾಡಿಯಾ? ಆ ಅಂಕನಹಳ್ಳಿ ರಾಜೇಗೌಡ, ಆ ಕಾಮನಹಳ್ಳಿ ನಾಗೇಗೌಡ ಅವ್ರ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳವ್ರೆ, ಈ ಕಿತ ನಾವು ಓಟ್ ಹಾಕದ್ ನಿಮ್ಮ ಮಾವಂಗೆ ಅಂತ. ಆಣೆ ಭಾಷೆ ಪ್ರಮಾಣ ಮಾಡಿಸ್ಕೊಂಡು ರಾಜಕೀಯ ಮಾಡೋದು ನಮ್ಮ ಭಾವನ ಕಾಲಕ್ಕೆ ಮುಗಿದೋದು ಮಾತು. ಬಸವ, ನಂತ ಬಡ್ಡಿಗಿಸ್ಕೊಂಡಿರೋ ಬಡ್ಡಿ ಮಕ್ಕಳೆಲ್ಲ ನಂಗೆ ಓಟ್ ಹಾಕ್ಬಿಟ್ರೆ ಸಾಕು, ನಾನು ಗೆದ್ದು ಬಿಡ್ತೀನಿ. ಈ ಬಡ್ಡಿ ಏಕ್ಲೆ ನಂಗೆ ಓಟ್ ಹಾಕಕ್ಕಿಲ್ಲ ಅಂತಾರಲ್ಲ, ಏನರ್ಥ? ಜೊತೆಗೆ ಆ ರುದ್ರಪ್ಪ ಏನು ಸಾಮಾನ್ಯ ಅಲ್ಲ, ಪ್ರಳಯಾಂತಕ. ಗೆಲ್ಲಬೇಕು ಅಂದ್ರೆ ಏನು ಮಾಡೋಕ್ಕೂ ಹೆಸಕ್ಕಿಲ್ಲ. ಅವನು ಎಂಥವನಾರಾಗಿರ್ಲಿ, ಅವ್ನು ಚಾಪೆ ಕೇಳಿಕ್ ನುಗ್ಗಿದ್ರೆ ನಾನು ರಂಗೋಲಿ ಕೇಳಿಕ್ ನುಗ್ತೀನಿ. ನೀನ್ ಯಾಕೆ ಚಿಂತೆ ಮಾಡಿಯಾ? ನೋಡ್ಮವ, ಈ ಕಿತ ಪಂಚಾಯತಿ ಎಲೆಕ್ಷನ್ ಗೆಲ್ಸೋದು ನನ್ನ ಜವಾಬ್ದಾರಿ. ತಮ್ಮಯ್ಯ, ಅಕ್ಕ, ಈ ತೆಪ್ ತಿಳ್ಕೊಳಕ್ಕಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ ಕಣ್ಲ. ಹೇಳಕ್ಕ, ನಿನ್ನ ಮಾತು ನಾನು ಯಾವತ್ತರ ಎತ್ತಾಕಿನ? ನಾನು ಏನೇ ಹೇಳಿದ್ರು ನನ್ನ ತಮ್ಮನ್ಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳೋದು. ನನ್ಗೆ ಗೊತ್ತಿರಂಗೆ ಒಬ್ಬ ಪಂಡಿತ್ರ ಅವ್ರೆ, ವೆಂಕಟರಮಣ ಶಾಸ್ತ್ರಿ ಅಂತ, ತುಂಬಾ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ ಕಣ್ಲ. ಅವ್ರು ಏನೇ ಹೇಳಿದ್ರು ನಡೆದಂಗೆ ಅಂತ ತಿಳ್ಕ. ನಿಮ್ ಭಾವನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಾಗ ಅವ್ರ ತಾವಕ್ಕೆ ಹೋಯ್ತಿತ್ತು. ಅವ್ರು ಹೇಳ್ದಂಗೆ ನಡೆದದೆ ಕಣ್ಲ. ನೀನ್ ಯಾಕ್ಲ ಒಂದ್ಸರಿ ಅವ್ರ ಹತ್ರಕ್ಕೆ ಹೋಗಿ ಬರ್ಬಾರ್ದು? ಅದು ಸರಿ ಕಣ್ಮವ, ಏನಾತದೋ ಎತ್ತಾತದೋ ಅನ್ನೋ ತಲೆ ಕೆಡ್ಸ್ಕೊಳ ಬಂತು ಅವ್ರನ್ನೇ ಕೇಳಿ ನೆಮ್ಮದಿಯಾಗಿರ್ಬೋದಲ್ವಾ? ಆದ್ರೆ ಒಂದಂತೂ ನಿಜ, ಈ ಸಲ ಗೆಲ್ಲೋದು ನೀನೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆಯ್ತು, ಯಾವತ್ತು ಹೋಗಮ್ಮ ಅಂತ ತೀರ್ಮಾನ ಮಾಡಿ ಹೇಳಿ, ನಾನು ಬರ್ತೀನಿ. ನನ್ಗೆ ಈಗ ಸಮಾಧಾನ ಆಯ್ತು ಕಣ್ಲ. ನೀ ಎಲ್ಲಿ ಒಪ್ಕೊಳಕ್ಕಿಲ್ವ ಅಂತ ಒಳೊಳಗೆ ಭಯ ಆಯ್ತಿತ್ತು. ಏನಕ್ಕ, ನಾನು ಒಳ್ಳೇದಕ್ಕೆ ನೀವು ಯಾರಾರ ಏನಾರ ಹೇಳಿದ್ರೆ ನಾ ಇಲ್ಲ ಅಂತ ಹೇಳಿನಿ. ಅಮ್ಮ, ಚಂದನಲ್ಲಿ ರೂಮಲ್ಲಿ ಇರಬೇಕು ಕಣೆ. ಯಾಕೆ? ಅವನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಶ್ವೇತಾ, ಸ್ವಲ್ಪ ಚಂದನ್ನ ಕರಿ. ಸರಿ ಅಕ್ಕ. ಇಂಪಾರ್ಟೆಂಟ್ ವಿಷಯ ಇದ್ರೆ ಪಾರ್ವತಿನ ಕರೀಮಕುಂಬದ? ಬೇಡಪ್ಪ, ಅವಳ ಅಗತ್ಯ ಏನಿಲ್ಲ. ಅಲ್ಲಮ್ಮ, ಅವಳು ಈ ಮನೆ ಸೊಸೆ. ರೀ, ಕುಮ್ದ ಬೇಡ ಅಂತ ಹೇಳ್ತಿದ್ದಾಳೆ ತಾನೆ, ಸ್ವಲ್ಪ ಸುಮ್ಮನೆ ಕುತ್ಕೊಳ್ರಿ. ಏನಿದು ಮಹಾಸಭೆ ನಡೀತಾ ಇದೆ? ಚಂದನ್, ಅಪ್ಪ ಅಮ್ಮನ ಹೆಸರಲ್ಲಿ ಸಹಸ್ರ ಚಂದ್ರ ದರ್ಶನ ಫಂಕ್ಷನ್ ಮಾಡಬೇಕು ಅಂತ ಇದ್ದೀವಿ. ಇದರಿಂದ ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿರುತ್ತಂತೆ. ನೀನೇನ್ ಹೇಳ್ತೀಯಾ? ಅಜ್ಜಿ ತಾತಂಗೆ ಒಳ್ಳೇದಾಗುತ್ತೆ ಅಂದ್ರೆ ನಾ ಏನ್ ಬೇಕಾದ್ರೆ ಮಾಡಕ್ಕೂ ರೆಡಿ ಕುಂದತೆ. ಇಲ್ಲ, ಸಹಸ್ರ ಚಂದ್ರ ದರ್ಶನಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾಕಮ್ಮ ಹೀಗೆ ಹೇಳ್ತಾ ಇದ್ಯಾ? ಎಲ್ಲ ಗೊತ್ತಿದ್ದು ಯಾಕೆ ಅಂತ ಕೇಳ್ತಿಯಲ್ಲೇ? ಈ ಮನೆ ಹಿರಿ ಮಗಳು ತವ್ರನ್ನ ತೊರೆದೋಗಿ 20 ವರ್ಷ ಆಯ್ತು. ಅವಳಿಲ್ದೆ ಯಾವ ಕಾರ್ಯಕ್ರಮ ಮಾಡ್ಕೊಳಕ್ಕೂ ನನ್ನ ಮನಸ್ಸು ಒಪ್ಪಲ್ಲ. ಬಸವ, ಬಸವ, ಏನವಾ? ಜಾತಕ ತಗೊಂಡ್ಯಾ? ತಮ್ಮ ಏನ್ ಮಾಡ್ತಾವನೆ? ರೆಡಿ ಅದ್ನಾ? ಮಾವಯ್ಯ ರೆಡಿ ಆಯ್ತವ್ರೆ, ಜಾತಕ ತಗೊಂಡಿವ್ನಿ. ವೆಂಕಟರಮಣ ಶಾಸ್ತ್ರಿಗಳು ಸಿಗೋದೇ ಕಷ್ಟ. ಇವತ್ತು ನಾವು ಸರಿಯಾದ ಟೈಮ್ಗೆ ಹೋಗ್ಲಿಲ್ಲ ಅಂದ್ರೆ ಇನ್ಯಾವ ಸಿಗ್ತಾರೋ ಏನೋ, ಅದ್ಯಾವ್ರಿಗೆ ಗೊತ್ತು. ಲಚ್ಚಿ, ಏ ಲಚ್ಚಿ, ಏನವ್ವ? ನಾನು ಬರೋಷ್ಟೊತ್ತಿಗೆ ನೀನು ಸುಜಾತನೂ ಸೇರ್ಕೊಂಡು ನಾನು ಹೇಳಿದ ಕೆಲಸ ಎಲ್ಲ ಮಾಡಿ ಮುಗಿಸಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ಅಕ್ಕ, ನಾನು ಬೇಕಾದಷ್ಟು ಜ್ಯೋತಿಷಿಗಳತ್ತವ ಜ್ಯೋತಿಷ್ಯ ಕೇಳ್ಬಿಟ್ಟಿವಿನಿ. 3 ಕಾಸಿನ ಪ್ರಯೋಜನ ಇಲ್ಲ.
ಏನೋ ಅಕ್ಕ ಕರಿತವಳೆ ಮನ್ಸಿಗೆ ಬೇಸರ ಮಾಡಬಾರ್ದು ಅಂತ ಬರ್ತಾ ಇವನಿ. ನಡೀರಿ ಹೋಗಮ್ಮ. ತಮ್ಮಯ್ಯ, ಬೇರೆಯವರು ವೆಂಕಟರಮಣ ಶಾಸ್ತ್ರಿಗಳು ಎರಡು ಒಂದೇಯ. ನಿನಗೆ ಅವ್ರು ಏನು ಅವ್ರು ಎತ್ತ ಅಂತ ಗೊತ್ತಿಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ. ನಾಗಿ ಹೆಂಗಿದ್ರು ಹೋಗೋದು ಹೋಗ್ತಿದ್ಯಾ. ಲಚ್ಚಿಗೂ 18 ತುಂಬಿ 2 ತಿಂಗಳಾಯ್ತು. ಅವಳ ಜಾತಕನ ತಗೊಂಡಾಗ ತೋರಿಸಿ ಅವಳ ಲಗ್ನ ಯಾವಾಗ ಅಂತ ಕೇಳ್ಕೊಂಡು ಬರೇ. ಇವಳು ಕಟ್ಕೊಂಡವಳು ಗುಡ್ತಾಳಲ್ಲ, ಇಟ್ಕೊಂಡವಳು ಗುಡ್ತಾಳು ಅಂತ ಸುತ್ತ 10 ಗೊತ್ತು. ಇವಳು ಅವ್ರಿಗೆಲ್ಲ ಈಗಾಗಲೇ ಮದುವೆ ಆಗಿ ಮಕ್ಕಳು ಆಗೋಯ್ತು. ಈ ಮುಸುಡಿ ನೋಡಕ್ಕೆ ಯಾರು ಬರಲಿಲ್ಲ, ಇನ್ನು ಕಟ್ಕೊಳಕ್ಕೆ ಯಾರು ಬರ್ತಾರೆ? ನಾಗಿ ದ್ಯಾವ್ರು ಎಲ್ಲ ಹೆಣ್ಮಕ್ಳ ಹಣೆಯಾಗೂ ಒಬ್ಬ ಗಣ್ಣ ಹೆಸರು ಬರ್ದಿರ್ತಾನಂತೆ. ನೀನು ಮಕ್ಕಳೆತ್ತವಳಲ್ವಾ, ಯೋಚನೆ ಮಾಡಿ. ನಿಜ, ಅದ್ಯಾವ್ರು ಎಲ್ಲರ ಹಣೆ ಮೇಲೂ ಒಬ್ರು ಹೆಂಡ್ರಿ ಹೆಸರು ಬರೆದ್ರೆ ನಿನ್ನ ಮಗನ ಹಣೆ ಮೇಲೆ 2 ಹೆಂಡ್ರಿ ಹೆಸರು ಬರ್ದ. ಅದಕ್ಕೆ ತಾನೇ ಇಷ್ಟೆಲ್ಲ ರಾಗಳೆ. ಅಕ್ಕ, ಹಳೆದನ್ನೆಲ್ಲ ಯಾಕೆ ಎದ್ಕೊಂಡು ಕೂತ್ಕೊಂಡಿದ್ಯಾ? ಈಗಾಗಲೇ ತಡ ಆಯ್ತು ಅಂತ ಹೇಳ್ದೆ ಅಲ್ಲ. ನಡೀರಿ ಹೋಗಮ್ಮ. ಬಾರ್ಲಾ. ಅಜ್ಜಿ, ನಾನು ಹುಟ್ಲೇಬಾರ್ದಾಗಿತ್ತಲ್ವಾ? ನಾನು ಹುಟ್ಟಿದಕ್ಕೆ ತಾನೇ ಇಷ್ಟೆಲ್ಲ ಆಗ್ತಿರೋದು. ಅಳ್ಬೇಡಕ್ಕಂತ, ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲಮ್ಮ. ನಮ್ಮ ಹಣೆಯಲ್ಲಿ ಏನು ಬರ್ದೈತು ಅದೇ ಆಗ್ತೈತೆ ಕಣಮ್ಮ. ಕಷ್ಟನೋ ಸುಖನೋ ಹೇಗ್ ಬೇಕು ನೀಗ್ಬೇಕು. ದ್ಯಾವ್ರು ನಿನಗೆ ಒಳ್ಳೇದನ್ನೇ ಮಾಡ್ತಾನೆ. ಒಂದಲ್ಲ ಒಂದಿನ ನಿಂಗೂ ಕಾಲ ಬರ್ತೈತೆ ನನ್ನ ಕಂದ. ಅಳ್ಬೇಡ ಕಣಮ್ಮ, ಅಳ್ಬೇಡ.